श्री शुक्ल तीर्थ मडिवालेश्वर सामाजिक एवं सांस्कृतिक अभिवृद्धि ट्रस्ट बीदर की ओर से एक प्रेस मीट आयोजित की गई, जिसमें 14 सितंबर को श्रावण मास के भजन समारोह और जनपद संगीतोत्सव कलसी जुलूस के आयोजन के संबंध में जानकारी दी गई। इस अवसर पर राजकुमार हेब्बाड़े, ओमकार बाजारे और अन्य ने मीडिया से बात की। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूले। नावदगिरी बडावणೆಯ ಅತ್ಯಂತ ಪ್ರಾಚೀನ ಹಾಗೂ ಪವಿತ್ರ ಮಂದಿರವಾಗಿರುವಂಥ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ ಜೊತೆಗೆ ನಮ್ಮೂರು ನಾವದಗಿರಿ ಜಾನಪದ ಜಾತ್ರೆ, ಸಂಗೀತ ದರ್ಬಾರ್, ಜಾನಪದ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ನಾಡಿದ್ದು ಅಂದರೆ ಶನಿವಾರ 13 ಸೆಪ್ಟೆಂಬರ್ 2025ರಂದು ಈ ಒಂದು ಮಂದಿರದ ಆವರಣದಲ್ಲಿ ನಾವು ಭವ್ಯವಾಗಿ ಕಾರ್ಯಕ್ರಮ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ। ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲ ಗಣ್ಯಮಾನ್ಯರು, ಸ್ಥಳೀಯ ನಾಯಕರು, ಭಕ್ತಾದಿಗಳು ಸುಮಾರು 5ರಿಂದ 6 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ। ಹೀಗಾಗಿ ಮುಂಜಾನೆ ಸರಿಯಾಗಿ 9 ಗಂಟೆಗೆ ನಮ್ಮ ನಾವದಗಿರಿ ಬಡಾವಣೆಯ ಹನುಮಾನ್ ಮಂದಿರದ ಆವರಣದಿಂದ ಕುಂಭ ಕಳಸ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದೇವೆ। ಈ ಒಂದು ಕುಂಭ ಕಳಸ ಮೆರವಣಿಗೆಯಲ್ಲಿ ನಮ್ಮ ನಾವದಗಿರಿ ಬಡಾವಣೆಯ ಎಲ್ಲ ತಾಯಂದಿರು ಕುಂಭ ಕಳಸ ಮೂಲಕ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ। ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ನಮ್ಮ ನೆರ ರಾಜ್ಯ ಆಗಿರುವಂಥ ತೆಲಂಗಾಣ ರಾಜ್ಯದ ಒಗ್ಗುಡೋಲು ಅನ್ನುವಂಥ ಸುಪ್ರಸಿದ್ಧ ಕಲಾ ತಂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿದೆ। ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಯರಣಗಿ ತಾಲೂಕಿನ ಡೊಳ್ಳು ಕಲಾ ತಂಡ, ಬಸವಕಲ್ಯಾಣ ತಾಲೂಕಿನ ಕಲ್ಖೋರ ತಾಂಡದ ಲಂಬಾಣಿ ಕಲಾ ತಂಡ, ಭಾಲ್ಕಿ ತಾಲೂಕಿನ ಕೋಲಾಟ ಕಲಾ ತಂಡ, ಬೀದರ್ ಜಿಲ್ಲೆಯ ಹಲಿಗೆ ಕಲಾ ತಂಡ, ಹೀಗೆ 5-6 ಕಲಾ ತಂಡದ ಕಲಾವಿದರು ಈ ಒಂದು ನಮ್ಮ ಮೆರವಣಿಗೆ ಕಾರ್ಯಕ್ರಮದಲ್ಲಿ ನಮ್ಮ ನಾವದಗಿರಿ ಗ್ರಾಮದ ಶ್ರಾವಣ ಮಾಸದ ಸಮಾಪ್ತಿಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ। ಪ್ರತಿ ವರ್ಷದಂತೆ ಇದು 17ನೇ ವರ್ಷ ಇದೆ ನಾವು ಆಚರಿಸೋದು। ಪ್ರತಿ ವರ್ಷದಂತೆ ಈ ವರ್ಷವೂ ನಾವು 45 ದಿವಸ ಭಜನೆ ಮಾಡಿ ಇದೊಂದು ಶ್ರಾವಣ ಸಮಾಪ್ತಿ ಮಾಡ್ತಾಯಿದ್ದೇವೆ। 13ನೇ ತಾರೀಕು 9ನೇ ತಿಂಗಳು 2025 ಮುಂಜಾನೆ 9 ಗಂಟೆಗೆ ಹನುಮಾನ್ ಮಂದಿರದಿಂದ ಬುದ್ಧ ಮಂದಿರದಿಂದ ಸಿದ್ಧಾರ್ಥ ಕಾಲೇಜು, ಚರ್ಚು, ಹಾಗೆ ದರಿ ಎಂದು ಇಲ್ಲಿ ನಮ್ಮ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರಿಗೆ ಕುಂಭ ಕಳಸ ಮೆರವಣಿಗೆಯನ್ನು ಭಾಳ ಅದ್ಧೂರಿಯಾಗಿ ಆಚರಿಸ್ತೇವೆ। ಅದೇ ರೀತಿ ನೀವು ನಮ್ಮ ಬೀದರ್ ಜನತೆ ಹಾಗೂ ನಾಡಿನ ಜನತೆ ಎಲ್ಲರೂ ಬಂದು ನಮ್ಮ ಶುಕ್ಲತೀರ್ಥದಲ್ಲೇ ಬಂದು ಪ್ರಸಾದ ಸ್ವೀಕರಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ತಾವು ದಯಮಾಡಿ ಬಂದು ಹೋಗ್ಬೇಕಂತೇಳಿ ತಮ್ಮೆಲ್ಲರ ಕಳಕಳಿಯಿಂದ ಕೇಳ್ಕೊತೇವೆ। ಈ ವರ್ಷವೂ ಕೂಡ ಶುಕ್ಲತೀರ್ಥ ಒಂದು ಶಿವಮಂದಿರ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರಾವಣ ಮಾಸದ ಸಮಾರೋಪ ಕಾರ್ಯಕ್ರಮವನ್ನು 13/9/2025ರಂದು ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಕುಂಭ ಕಳಸ ಮೆರವಣಿಗೆ ಹಾಗೂ ಜಾನಪದ ಹಾಗೂ ರಾತ್ರಿ ಇಡೀ ಭಜನಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಜರುಗುತ್ತೆ। ಈ ಒಂದು ಕಾರ್ಯಕ್ರಮಕ್ಕೆ ಬೀದರ್ನ ಮಹಾಜನತೆ ಎಲ್ಲರೂ ಬಂದು ಒಂದು ಮಹಾಪ್ರಸಾದವನ್ನು ಸ್ವೀಕರಿಸಿ ಶಿವ ಮಂದಿರದಲ್ಲಿ ಶಿವನ ಆಶೀರ್ವಾದ ತೆಗೆದುಕೊಂಡು ಪುನೀತರಾಗಬೇಕಾಗಿ ಶುಕ್ಲತೀರ್ಥ ಸೇವಾ ಸಮಿತಿ ವತಿಯಿಂದ ಸಮಸ್ತ ಬೀದರ್ ಜನತೆಯಲ್ಲಿ ಕೇಳಿಕೊಳ್ತೇವೆ।